ನಮನೋತ್ಸವ ಅನ್ನುವಂಥ ಒಂದು ಶೀರ್ಷಿಕೆಯನ್ನಿಟ್ಟು ಮತ್ತೆ ಗೆಜ್ಜೆಯನ್ನು ಕಟ್ಟಿ ಮರಳಿ ರಂಗಕ್ಕೆ ಮರುಪ್ರವೇಶವನ್ನು ಮಾಡುವುದನ್ನು ಒಂದು ಪರ್ವವಾಗಿಸುವ ಉತ್ಸವ. ಅಂದರೆ ಸವ ಅಂದರೆ ಯಜ್ಞ ಅಂತ, ಉತ್ಕ್ರಾಂತಿ ಸದೃಶವಾದ ನಮ್ಮನ್ನು ಮೇಲೆತ್ತುವುದು ಉತ್ಸವ ಅಂತ. ಆ ಪ್ರಯತ್ನದಲ್ಲಿ ಯಕ್ಷಚಂದ್ರಿಕೆ ಬಿರುದಾಂಕಿತ ಶಶಿಕಾಂತ್ ಶೆಟ್ಟರ ಅಭಿಮಾನಿ ವರ್ಗದವರು ಇವತ್ತು ಸಂಘಟಿಸಿದ ಒಂದು ಕಾರ್ಯಕ್ರಮ. ಪ್ರಾರ್ಥನೆಗಳು ಫಲವನ್ನು ಕೊಡುತ್ತದೆ ಅನ್ನುವುದಕ್ಕೆ ಒಂದು ಸಾಕ್ಷಿಯಾಗಿ ನಮ್ಮ ಕಣ್ಣು ಮುಂದೆ ಕೆಲವು ಪ್ರಕರಣಗಳು ಕಾಣುತ್ತದೆ. ಯಕ್ಷಗಾನ ಕ್ಷೇತ್ರದಲ್ಲಿ ಇಂತಹ ಕೆಲವು ಪ್ರಾರ್ಥನೆಗಳ ಅವಿಸ್ಮರಣೀಯವಾಗಿ ಉಳಿಯುವಂತೆ ಮಾಡಿದ ಪ್ರಕರಣಗಳು ಒಂದೆರಡು ಕಾಣುತ್ತದೆ ನಮಗೆ. ಅದರಲ್ಲಿ ಸದ್ಯ ತೀರಾ ಇತ್ತೀಚೆಗೆ ಕಾಣಿಸಿಕೊಂಡದ್ದು ಶಶಿಕಾಂತ್ ಶೆಟ್ಟರ ಪ್ರಕರಣ. ಎಲ್ಲಿಯವರೆಗೆ ಅಂದರೆ ಅಭಿಮಾನಿ ವರ್ಗ ಒಕ್ಕೊರಲಿನಿಂದ ಅವರವರು ಆರಾಧಿಸ್ತಾ ಇದ್ದ ಭಗವಂತನಲ್ಲಿ ಅವರವರು ಸೇವೆಯನ್ನು ಮಾಡಿ ಅವರಿಗಾಗಿ ಕೇಳದೆ ಯಕ್ಷರಂಗಕ್ಕೆ ಒಂದು ಅನರ್ಘ್ಯ ರತ್ನವನ್ನು ಉಳಿಸಿಕೊಡು ಅಂತ ಕೇಳಿ ಅವರನ್ನು ಮರಳಿ ಜೀವವನ್ನು ಯಕ್ಷಗಾನಕ್ಕಾಗಿ ಭಗವಂತನಿಂದ ಮರಳಿ ಪಡೆದುಕೊಂಡರು. ಈ ಒಂದು ಕ್ಷಣ ಯೋಚಿಸಿದರೆ ಭಾವನಾತ್ಮಕವಾದ ಒಂದು ಸನ್ನಿವೇಶ. ಅವರ ಅಳಿವು ಉಳಿವುಗಳಿಗಿಂತ ಹೆಚ್ಚಾಗಿ ಅವರನ್ನು ಅತಿಯಾಗಿ ಆರಾಧಿಸ್ತಾ ಇದ್ದ ಒಂದು ಪ್ರೇಕ್ಷಕ ವರ್ಗ ಅಥವಾ ಯಕ್ಷಗಾನ ಅಭಿಮಾನಿ ವರ್ಗ ಅವರನ್ನು ಮರಳಿ ಪಡೆಯಬೇಕು ಅಂತ ಮಾಡಿದ ಹೋರಾಟ ನಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾದವರಿಗೆ ಸುಸ್ಪಷ್ಟ, ಸುವೇದ್ಯ. ಇದನ್ನು ಪ್ರಾರಂಭದಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬ ವ್ಯಕ್ತಿಯಾಗಿ ಶಶಿಕಾಂತ ಶೆಟ್ಟಿ ಅನ್ನುವ ಹೆಸರಿನ ಒಬ್ಬ ವ್ಯಕ್ತಿಯಾಗಿ ಅವರ ಬದುಕು ಏನು, ಅವರ ಸಂಸಾರ, ಅವರ ಮಕ್ಕಳು, ಅವರದ್ದೇ ಆದ ವ್ಯವಹಾರ, ವ್ಯಕ್ತಿಗತವಾದ ಒಂದು ಸೀಮೆ, ಒಂದು ಪರಿಧಿ ಅದರೊಳಗುಂಟು. ಆದರೆ ಅದೆಲ್ಲ ನಾವು ನಿತ್ಯ ಅವರನ್ನು ನೋಡ್ತಾ ಇದ್ದದ್ದು ಈ ರಂಗಸ್ಥಳದಲ್ಲಿ. ಆ ರಂಗಸ್ಥಳದಲ್ಲಿ ಅವರಾಗಿ ಯಾವತ್ತೂ ಕಾಣಿಸಿಕೊಳ್ಳಿಲ್ಲ. ಅವರಾಗಿ ಕಾಣಿಸಿಕೊಳ್ತಾ ಇದ್ದದ್ದು ರಂಗಸ್ಥಳದಿಂದ ಹಿಂದೆ ನೇಪಥ್ಯದಲ್ಲಿ. ಇಲ್ಲಿ ನಮಗೆ ಸದಾ ಅವರು ಕಾಣಿಸ್ತಾ ಇದ್ದದ್ದು ಒಮ್ಮೆ ಅಂಬೆಯಾಗಿಯೋ, ಒಮ್ಮೆ ದಾಕ್ಷಾಯಿಣಿಯಾಗಿಯೋ, ಒಮ್ಮೆ ಚಂದ್ರಮತಿಯಾಗಿಯೋ, ಒಮ್ಮೆ ಜ್ವಾಲೆಯಾಗಿಯೋ, ಒಮ್ಮೆ ಕೈಕೆಯಾಗಿಯೋ, ಹೀಗೆ ಒಂದೊಂದು ಪಾತ್ರಕ್ಕೆ ಪರಕಾಯ ಪ್ರವೇಶವನ್ನು ಮಾಡುತ್ತಾ ಇಡೀ ಪ್ರಸಂಗವನ್ನು, ಇಡೀ ಕಥೆಯನ್ನು ನಮ್ಮ ಮುಂದೆ ಕಟ್ಟಿಕೊಡ್ತಾ ಇದ್ರು. ಅಂತಹ ಒಬ್ಬ ಕಲಾವಿದ ಸೋತು ನಿಂತಾಗ ಅಥವಾ ತಾನು ಸೋತಿದ್ದೇನೆಂಬ ಅರಿವು ತನಗೇ ಇಲ್ಲದೇ ಇದ್ದ ಸ್ಥಿತಿಯಲ್ಲಿ ತಾನಿದ್ದಾಗ ನಿಜವಾಗಿ ಕೈ ಹಿಡಿದು ನಡೆಸಿದವರು ಯಾರು ಅಂತ ಕೇಳಿದರೆ ಅದು ಯಕ್ಷಗಾನದ ಪ್ರೇಕ್ಷಕ ವರ್ಗ. ಅವರಿಗೆ ನಮನೋತ್ಸವವನ್ನು ಸಲ್ಲಿಸಬೇಕಾದ್ದು ಅತ್ಯಂತ ಮಹತ್ವಪೂರ್ಣವಾದದ್ದು. ರಾಜಾಶ್ರಯದಲ್ಲಿ ಬೆಳೀತಾ ಇದ್ದ ಕಲೆಗಳೆಲ್ಲ ಅವಸಾನ ಆಗಿದೆ. ಯಾವ ಕಲೆಯೂ ಉಳಿಯಲಿಲ್ಲ. ಅತ್ಯಂತ ಶ್ರೀಮಂತ ಕಲೆಗಳೆನಿಸಿಕೊಂಡ ಭಾರತದ ರಾಷ್ಟ್ರೀಯ ಕಲೆಗಳೆಲ್ಲ ಇವತ್ತು ಅವಸಾನದ ದಾರಿ ಹಿಡಿದದ್ದು ರಾಜಾಶ್ರಯ ಕಾರಣವಾಗಿ, ಸರ್ಕಾರದ ಅನುದಾನವನ್ನು ನಿರೀಕ್ಷಿಸ್ತಾ ಇರುವ ಕಾರಣದಿಂದ. ಯಕ್ಷಗಾನ ವಿಶ್ವದಗಲ ಪಸರಿಸ್ತಾ ಇರುವುದಕ್ಕಿರುವ ಏಕೈಕ ಕಾರಣ ಜನಾಶ್ರಯದಿಂದ ಅದು ಬೆಳೆಯುತ್ತಾ ಇರುವುದರಿಂದ. ಪ್ರೇಕ್ಷಕ ಬಂಧುಗಳು ಎಲ್ಲಿಯವರೆಗೆ ಕೈ ಹಿಡಿದು ನಡೆಸ್ತಾರೋ ಅಲ್ಲಿಯವರೆಗೆ ಈ ಕಲೆ ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ಶಶಿಕಾಂತ್ ಶೆಟ್ಟರ ವಿಷಯದಲ್ಲಿ ಕೂಡ ಹಾಗೇ ಆಗಿದೆ. ಹನಿ ಹನಿ ಗೂಡುತ್ತಾ ಹಳ್ಳವಾದ ಹಾಗೆ ಯಾರೂ ಏನೂ ಅಂತಿಲ್ಲ. ಯಕ್ಷಗಾನ ನೋಡ್ತಾ ಇದ್ದ ಪ್ರತಿಯೊಬ್ಬನೂ ಕೂಡ ಕೊನೆಗೆ ತನಗೆ ಏನೂ ಮಾಡಲಿಕ್ಕೆ ಆಗದೇ ಇದ್ದರೂ ತನ್ನ ವಾಟ್ಸಪ್ನ ಸ್ಟೇಟಸ್ನಲ್ಲಿ ಸಹಾಯ ಮಾಡಿ ಅನ್ನುವ ಒಂದು ಸಹಾಯದ ಕೋರಿಕೆಯನ್ನು ಸ್ಟೇಟಸ್ನಲ್ಲಿ ಹಾಕಿಕೊಳ್ಳುವ ಮೂಲಕ ನಾನು ಶಶಿಕಾಂತ್ ಶೆಟ್ಟರ ಜೊತೆಯಲ್ಲಿ ನಿಂತಿದ್ದೇನೆ ಅನ್ನೋ ಒಂದು ಒಕ್ಕರಿನ ಒಗ್ಗಟ್ಟನ್ನು ಪ್ರದರ್ಶಿಸಿದರು. ಇದು ನಾವು ಯಕ್ಷಗಾನದ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸಲ್ಲಿಸಬೇಕಾದ ಒಂದು ಅತ್ಯಂತ ನಮನ ಅಥವಾ ಕೃತಜ್ಞತೆ. ಒಂದೆರಡು ಮಹತ್ವಪೂರ್ಣವಾದ ಸಂಗತಿಗಳನ್ನು ಹೇಳಿ ನನ್ನ ಪ್ರಾಸ್ತಾವಿಕ ವಿಷಯವನ್ನು ಮುಗಿಸ್ತೇನೆ. ಒಂದು, ಶ್ರೀಮದ್ ಎಡನೀರು ಸಂಸ್ಥಾನದ ಶ್ರೀಪಾದರು ತೀವ್ರ ನಿಗಾ ಘಟಕ ICUನಲ್ಲಿ ಶಶಿಕಾಂತ್ ಶೆಟ್ಟಿ ಇರುವಾಗ ಖುದ್ದು ಸ್ವಯಂ ತಾವೇ ಬಂದು ಶ್ರೀಕೃಷ್ಣ ಸ್ವಾಮಿಯನ್ನು, ಗೋಪಾಲಕೃಷ್ಣನನ್ನು ಅರ್ಚಿಸಿದಂತಹ ತೀರ್ಥವನ್ನು ತಂದು ಶಶಿಕಾಂತ್ ಶೆಟ್ಟರಿಗೆ ಪ್ರೋಕ್ಷಣೆಯನ್ನು ಮಾಡಿ, ನೀ ಎದ್ದು ಮೇಲೆ ಬರಬೇಕು ಶಶಿಕಾಂತ ಅಂತ ಒಂದು ಮಾತನ್ನು ಆಡಿ ಆ ಚೈತನ್ಯಕ್ಕೆ, ಒಳಗಿದ್ದ ಚೈತನ್ಯಕ್ಕೆ, ಮೂಲ ಚೈತನ್ಯನಾದಂತಹ ಭಗವಂತನ ಚೇತನಾಂಶವನ್ನು ತೀರ್ಥ ಮುಖಾಂತರವಾಗಿ ತುಂಬಿಸಿದರು. ತೀರ್ಥಿ ಕುರುವಂತೇತಿ ತೀರ್ಥ ಅಂತ, ನಮ್ಮನ್ನು ಅತ್ಯಂತ ಪುನೀತವಾಗಿಸುವುದು, ಪಾವನವಾಗಿಸುವುದು ಅಂತ. ಅವರಿಗಿದ್ದೆಲ್ಲ ಅವರ ಸೋಲುಗಳು, ಅವರಲ್ಲಿದ್ದಂತಹ ರೋಗಬಾಧೆಗಳು, ಇದೆಲ್ಲ ನಿವಾರಣೆ ಆಗುವುದಕ್ಕೆ ಸ್ವಯಂ ತಾವೇ ಬಂದು ಆಸ್ಪತ್ರೆಯಲ್ಲಿ ನೋಡಿಕೊಂಡು ಹೋದಂಥ ಶ್ರೀಪಾದರು. ಯಕ್ಷಗಾನದ ಆಡುಂಬಲ ಎಡನೀರು ಗೊತ್ತಿರೋ ಎಲ್ಲರಿಗೂ ಗೊತ್ತಿದೆ. ನಾನೆಲ್ಲ ಹೇಳುವಾಗೆ ಒಬ್ಬೊಬ್ಬರಿಗೆ ಒಂದೊಂದು ಮಠ, ಯಕ್ಷಗಾನಕ್ಕೊಂದು ಮಠ ಇದ್ದರೆ ಅದು ಎಡನೀರು ಮಠ. ಅದು ನಾನು ತುಂಬ ಕಡೆ ಹೇಳಿದ ವಿಷಯ.
ಎಲ್ಲ ದಕ್ಷಿಣೋತ್ತರ ಎಂಬ ಭೇದ ಇಲ್ಲದೆ, ತೆಂಕು ಬಡಗು ಬಡಾಬಡಗೆಂಬ ತಿಟ್ಟುಗಳ ಭೇದ ಇಲ್ಲದೆ, ಭಾಷೆಯ ಭೇದ ಇಲ್ಲದೆ, ಕಲಾ ಪ್ರಕಾರದ ಭೇದ ಇಲ್ಲದೆ, ನಿರಂತರ ಚಾತುರ್ಮಾಸದಲ್ಲಿ ಅಷ್ಟೂ ದಿನಗಳ ಕಾಲ ಒಂದಲ್ಲ ಒಂದು ಕಲಾ ಸೇವೆ, ಅದರಲ್ಲಿ ಅತಿ ಹೆಚ್ಚು ಪ್ರಬಲವಾದ ಪಾಲನ್ನು ಪಡೆದದ್ದು ಯಕ್ಷಗಾನ, ನಮಗೆ ಗೊತ್ತಿದೆ. ಅಂತಹ ಶ್ರೀಪಾದರು ಬಂದು ಶಶಿಕಾಂತರನ್ನು ಹರಸಿದರು. ಜೊತೆಯಲ್ಲಿ ಕೈ ಹಿಡಿದು ನಿಲ್ಲುವುದಕ್ಕೆ ಕಲಾರಂಗದಂತಹ ಸಂಘಗಳು, ಪಟ್ಲ ಫೌಂಡೇಶನ್ನಂತಹ ಸಂಸ್ಥೆಗಳು ಜೊತೆಯಾಗಿ ನಿಂತು ನಾವಿದ್ದೇವೆ ಅಂತ ಹೇಳಿತು. ಕಲಾವಿದರು ಎಲ್ಲರೂ ಶ್ರಮಿಸಿದರು. ಅನೇಕ ಮಂದಿ ಕಲಾವಿದರು ಇವತ್ತು ನಮ್ಮೊಟ್ಟಿಗೆ ರಾಘವೇಂದ್ರ ಯಲ್ಲಾಪುರ ಇದ್ದಾರೆ. ಶ್ರಮಿಸಿ ಸುಮಾರು 1.8 ಅಥವಾ 2 ಲಕ್ಷದವರೆಗಿನ ಹಣವನ್ನು ತಾವು ಒಟ್ಟು ಮಾಡಿಕೊಟ್ರು. ನಾನು ಯಾಕೆ ಇದನ್ನು ಅಲ್ಲಲ್ಲಿ ತುಂಬ ಹೆಸರುಗಳನ್ನು ಹೇಳ್ತಾ ಹೋಗೋದಿಲ್ಲ, ಆದರೆ ಯಾಕೆ ಹೇಳಿದೆ ಅಂದರೆ, ನಾವಿದ್ದೇವೆ ಎನ್ನುವ ಕೊಡುವ ಒಂದು ಆಲಂಬನ ಸೋತಾಗ ಕೊಡುವುದು, ಗೆದ್ದಾಗ ನಾನು ತುಂಬ ಕಡೆ ಹೇಳಿದ ವಿಷಯ, ಗೆಲುವಿಗೆ 1000 ಅಪ್ಪಂದಿರು, ಸೋಲು ಅನಾಥವಾಗಿರ್ತದೆ ಯಾವಾಗಲೂ. ಗೆದ್ದಾಗ ಎಲ್ಲರೂ ಬೆನ್ನು ತಟ್ಟಿ ಹೇಳುವುದಕ್ಕಿದ್ದಾರೆ ಇವು ನಮ್ಮವರು ಅಂತ. ಶಶಿಕಾಂತ ಶೆಟ್ಟರ ವೇಷ ರಂಜಿಸುವಾಗ, ಮೆರೆಯುವಾಗ, ಆ ವೇಷ ಹಾಗೆ ಮಾಡಬೇಕು ಅಂತ ಹೇಳಿದವ ನಾನು, ಅವರು ಇದೇ ಮೇಳಕ್ಕೆ ಬರಬೇಕು ಅಂತ ಹೇಳಿದವ ನಾನು, ಅವರು ಇಲ್ಲೇ ಇರಬೇಕು ಅಂತ ಹೇಳಿದವ ನಾನು, ಹೀಗೆ ಹೇಳುವ ಮಂದಿಗಳು, ಭುಜ ತಟ್ಟುವ ಕೈಗಳು ತುಂಬ ಇರ್ತದೆ. ಸೋತಾಗ ಆಲಂಬನ ಕೊಡುವ ಒಂದು ಬೆರಳು ತುಂಬ ದೊಡ್ಡದಾಗಿ ಕಾಣುತ್ತದೆ. ಹಾಗೆ ಕಾಣಿಸಿಕೊಂಡಂತಹ ಸಂಸ್ಥೆಗಳು, ವ್ಯಕ್ತಿಗಳು, ಪ್ರೇಕ್ಷಕರು ತುಂಬ ಮಂದಿ ಇದ್ದೀರಿ. ನಿಮ್ಮೆಲ್ಲರಿಗೆ ನಮನವನ್ನು ಸಲ್ಲಿಸಬೇಕಾದ್ದು ಆದ್ಯ ಕರ್ತವ್ಯ ಶಶಿಕಾಂತ್ ಶೆಟ್ಟರದ್ದು. ಶಶಿಕಾಂತ್ ಶೆಟ್ಟರು ಆ ನೆಲೆಯಿಂದ ಇವತ್ತು ಈ ಕಲಾಪವನ್ನು ಮಾಡಿಕೊಳ್ಬೇಕು ಅಂತ ಉತ್ಸಾಹದಿಂದ ಹೊರಟರು. ಅವರ ಜೊತೆಯಲ್ಲಿ ಅವರ ಸಮಾನ ಮನಸ್ಕರ ಅನೇಕ ಮಂದಿಗಳು ಸೇರಿಕೊಂಡರು. ಒಂದು ಭರವಸೆಯ ಮಾತು ಅಥವಾ ಒಂದು ಮಾತು, ಅವರು ಯಾವ ಮೇಳದಲ್ಲಿ ಇರ್ತಾರೆ, ಅವರು ಯಾವ ಮೇಳದಲ್ಲಿ ಸೇವೆ ಸಲ್ಲಿಸ್ತಾರೆ, ಅದು ಪ್ರಧಾನ ಆಗುವುದಿಲ್ಲ. 4 ಕಂಬಗಳ ರಂಗಸ್ಥಳದ ಒಳಗೆ ಹಿಂದಿರುವ ಬ್ಯಾನರ್ನ ವ್ಯತ್ಯಾಸ ಮಾತ್ರ ಇರ್ತದೆ ಬಿಟ್ಟರೆ, ಮತ್ತು ಉಳಿದಂತೆ ಮಾಡುವ ಎಲ್ಲವೂ ಕೂಡ ಕಲಾಮಾತೆಯ ಸೇವೆ. ಆ ಬ್ಯಾನರ್ನ ವ್ಯತ್ಯಾಸದಿಂದಾಗಿ ಒಬ್ಬ ಕಲಾವಿದ ಉಚ್ಚ ಅಥವಾ ನೀಚ ಅಂತಲೋ, ಶ್ರೇಷ್ಠ ಅಥವಾ ಕನಿಷ್ಠ ಅಂತಲೋ ನಿರ್ಣಯಿಸುವುದಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಬ್ಯಾನರ್ನಲ್ಲೇ ಇದ್ದರೂ ಕಲಾಮಾತೆ ಅದನ್ನು ಸ್ವೀಕರಿಸ್ತಾಳೆ. ಕಲಾಮಾತೆಗೆ ಕೊಡುವ ಸೇವೆ, ಅವರು ಚೆಲ್ಲುವ ಬೆವರು ಕಲಾಮಾತೆಗೆ ಮಾಡುವ ಅಭಿಷೇಕ ಅಂತ ಪ್ರಾಜ್ಞರ ಅಭಿಮತ. ಆದ್ದರಿಂದ ಮುಂದೆಯೂ ಅವರು ಅನೇಕ ಪಾತ್ರಗಳನ್ನು ಮಾಡುತ್ತಾ ಮತ್ತೆ ಮರಳಿ ರಂಗಕ್ಕೆ ಗಟ್ಟಿಯಾಗಿ ಬರಬೇಕು. ಶಶಿಕಾಂತ್ ಶೆಟ್ಟರಿಗೂ ಒಂದು ಸಜೆಷನ್ ಕೊಡುವಷ್ಟು ದೊಡ್ಡವರು ನಾವಲ್ಲ, ಆದರೆ ಒಂದು ಧೈರ್ಯದ ಮಾತಾಗಿ ನಾವು ನಿಮ್ಮ ಜೊತೆಗಿದ್ದೇವೆ. ಆದರೆ ಅಷ್ಟೇ ವೇಗವಾಗಿ ಹೇಳ್ತಾ ಇರೋದು, ತೀರಾ ಅವಸರವೂ ಬೇಕು ಅಂತಿಲ್ಲ. ಈ ರಂಗ ಶಾಶ್ವತವಾಗಿ ನಿಮ್ಮನ್ನು ಉಳಿಸಿಕೊಳ್ಳಬೇಕು. ಆದ್ದರಿಂದ ನಾಳೆಯೇ ಅಂಬೆಯಾಗಿ ರಾರಾಜಿಸಬೇಕು, ದ್ರೌಪದಿಯಾಗಿ ಹಾರಬೇಕು, ದೀಗಣ ತೆಗಿಬೇಕು ಅಂತ ಇಲ್ಲ. ಶಶಿಕಾಂತ್ ಶೆಟ್ಟರು ಮಾಡುವಷ್ಟೇನು ಅಂತ ಈ ಕ್ಷೇತ್ರ ನೋಡಿ ಆಗಿದೆ. ಈ ಕ್ಷೇತ್ರದಲ್ಲಿ ನೀವಿನ್ನು ಮಾಡುವುದಕ್ಕೆ ಬಹಳಷ್ಟಿದೆ. ಆದ್ದರಿಂದ ಇಡುವ ಹೆಜ್ಜೆ ಸ್ವಲ್ಪ ನಿಧಾನ ಆದರೂ ತೊಂದರೆ ಇಲ್ಲ. ಇಟ್ಟ ಹೆಜ್ಜೆ ಭಾಳ ಗಟ್ಟಿಯಾಗಿರಲಿ. ಗಟ್ಟಿಯಾದ ಹೆಜ್ಜೆಯನ್ನಿಟ್ಟು ಮತ್ತೆ ಜಾರದೇ ಇರುವ ಹೆಜ್ಜೆಗಳನ್ನು ಮುಂದೆ ಇಡುವಾಗಲಿ. ಆದ್ದರಿಂದ ಈ ಕ್ಷೇತ್ರ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದೆ, ನಿರೀಕ್ಷಿಸ್ತಾ ಇದೆ. ಆ ನಿರೀಕ್ಷೆಗಳನ್ನೆಲ್ಲ ಸತ್ಯವಾಗಿಸುವ ಸತ್ವ ನಿಮ್ಮಲ್ಲಿದೆ. ಅದಕ್ಕೆ ಬೇಕಾದ ಬದ್ಧತೆಯನ್ನು ಉಳಿಸಿಕೊಳ್ಳಿ. ಸೇರಿದ ಮಂದಿಗಳು, ನೇರ ಪ್ರಸಾರದಲ್ಲಿ ನೋಡ್ತಾ ಇರುವವರು ಎಲ್ಲರಲ್ಲಿಯೂ ಇರುವ ಪ್ರಾರ್ಥನೆ ಅಷ್ಟೇ, ಬಿದ್ದು ಮತ್ತೆ ಎದ್ದ ಮೇಲೆ ತೀರಾ ಸಹಜವಾಗಿ ಮಾನುಷ ಪ್ರವೃತ್ತಿಗಳು ನಮ್ಮ ಮುಂದೆ ಬರ್ತದೆ. ಎಲ್ಲಿಯಾದರೂ ಒಂದು ನಮಸ್ಕಾರವನ್ನು ಶಶಿಕಾಂತ್ ಶೆಟ್ಟರು ನಮಗೆ ಕೊಡದೇ ಇದ್ದರೆ ಆಗ ನಮ್ಮ ಬಾಯಲ್ಲಿ ಬರುವ ಮೊದಲ ಮಾತೇ ಅದು, ಆವತ್ತೊಂದು ನಾನು ಸ್ವಲ್ಪ ದುಡ್ಡು ಹಾಕಿದ್ದೆ, ಈಗ ಜನರಿಗೆ ನೆನಪೇ ಇಲ್ಲ ಅಂತ. ಇದು ಮಾನುಷವಾದ ಸಹಜ ಪ್ರವೃತ್ತಿಗಳು. ನಾವು ನಮ್ಮ ಕೈಲಾದ ಕಿಂಚಿತ್ ಸೇವೆಯನ್ನು ಮಾಡಿದ್ದಿದ್ದರೆ ಅದು ಕಲಾಮಾತೆಗೆ ಹೊರತು ಶಶಿಕಾಂತ್ ಶೆಟ್ಟಿ ಅನ್ನೋ ಒಬ್ಬ ವ್ಯಕ್ತಿಗಲ್ಲ. ಆದ್ದರಿಂದ ಆ ಬದ್ಧತೆ ನಮ್ಮಲ್ಲಿಯೂ ಇರಲಿ. ಕಲಾ ಸೇವೆ, ಕಲಾ ಕ್ಷೇತ್ರಕ್ಕೆ ಒಬ್ಬ ಕಲಾವಿದನನ್ನು ಉಳಿಸಿಕೊಳ್ಳುವುದಕ್ಕೆ ನಾವು ಮಾಡಿದ ಕಲೆಯ ಕೈಂಕರ್ಯವೇ ಹೊರತು ಒಬ್ಬ ವ್ಯಕ್ತಿಯನ್ನು ಮೆರೆಸುವುದಕ್ಕೋ ಒಬ್ಬ ವ್ಯಕ್ತಿಯನ್ನು ಏರಿಸುವುದಕ್ಕೋ ಮಾಡಿದ ವ್ಯಕ್ತಿಗತವಾದ ಒಂದು ಚಿಂತನೆ ಇದಲ್ಲ. ಆ ಪ್ರಜ್ಞೆ ನಮಗೂ ಇರಲಿ. ಸೋತವರನ್ನು ಮೇಲೆತ್ತಿದ್ದೇವೆ, ಗೆದ್ದು ನಿಂತಿದ್ದಾರೆ. ಇನ್ನೂ ಆಲಂಬನವನ್ನು ಕೊಡುವ ಬಳ್ಳಿ ಒಂದು ಹಂತಕ್ಕೆ ಸುತ್ತಿ ಬೆಳೆಯುತ್ತದೆ, ಅದಾದ ಮೇಲೆ ತನ್ನಷ್ಟಕ್ಕೆ ನಿಲ್ಲುತ್ತದೆ, ಎಳೆಗರೂ ಎತ್ತಾಗುತ್ತದೆ. ಆದ್ದರಿಂದ ಕಾಲ ಅವರ ಕೈ ಹಿಡಿದು ಮುನ್ನೆ ನಡೆಸ್ತದೆ. ಕ್ಷೇತ್ರದಲ್ಲಿ ಗೆಜ್ಜೆ ಸೇವೆಯನ್ನು ಮಾಡುವ ಮುಖೇನವಾಗಿ ಪಾದಾರ್ಪಣೆ ಮಾಡಿದರು. ನಿನ್ನೆ ಅಷ್ಟೇ ಹೋಗಿ ಸಾಲಿಗ್ರಾಮದಲ್ಲಿಯೂ ಸೇವೆಯನ್ನು ಮಾಡಿ ಬಂದಿದ್ದಾರೆ. ಇವತ್ತಿಲ್ಲಿ ವಿದ್ಯುಕ್ತವಾಗಿ ಒಂದು ಪಾತ್ರವನ್ನು ನಿರ್ವಹಿಸ್ತಾರೆ. ಮುಂದಿನ ಕಲಾಪಯಣ ಸುಕ್ಷೇಮವಾಗಿ ಅವರೊಂದಿಗೆ ನಡೆಯಲಿ. ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರು ಈಗಷ್ಟೇ ನನಗೆ ಫೋನ್ ಮಾಡುವ ಮುಖಾಂತರ ಬರಬೇಕಾಗಿತ್ತು. ಅದರ ಅನಿವಾರ್ಯ ಕಾರಣದಿಂದ ಬರುವುದಕ್ಕಾಗಲಿಲ್ಲ, ವ್ಯಸ್ತನಾಗಿದ್ದೇನೆ. ನನ್ನ ಶುಭಾಶಯವನ್ನು ಶಶಿಕಾಂತ್ ಶೆಟ್ಟರಿಗೆ ತಿಳಿಸಿ, ಶಶಿಕಾಂತ್ ಶೆಟ್ಟರ ಜೊತೆಯಲ್ಲಿ ನಾವಿದ್ದೇವೆ ಅನ್ನುವ ಭರವಸೆಯ ಮಾತನ್ನು ಅವರು ಆಡಿದ್ದಾರೆ. ಅದನ್ನು ಅವರು ಹೇಳಬೇಕು ಅಂತ ಹೇಳಿದ್ರಿಂದ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇನೆ, ಯಾವುದು ಅಡ್ವರ್ಟೈಸ್ಮೆಂಟಿಗೋಸ್ಕರವಾಗಿ ಅಲ್ಲ. ಹಾಗೆಯೇ ಜೊತೆಗಿರುವ ಎಲ್ಲರೂ ಕೂಡ ಅವರೊಟ್ಟಿಗಿದ್ದು ಮುನ್ನಡೆಸೋಣ ಅಂತ ಹೇಳ್ತಾ, ತುಂಬ ಅನುಭವಿ ಕಲಾವಿದರು, ತುಂಬ ಹಿರಿಯರು ಎಲ್ಲರೂ ಇದ್ದೀರಿ. ನೀವೆಲ್ಲ ಅವರ ಜೊತೆ ಇದ್ದು ಶಶಿಕಾಂತ್ ಶೆಟ್ಟರನ್ನು ಮುನ್ನಡೆಸಿ
ಪೂಜ್ಯ ಶ್ರೀಪಾದರ ಅನುಗ್ರಹ ಅವರ ಮೇಲಿರಲಿ, ಜಗನ್ಮಾತೆಯ ಇಚ್ಛೆ ಅವರನ್ನು ಮುನ್ನಡೆಸುವಂತಾಗಲಿ. ತ್ರೈಜಗವ ತನ್ನಯ ಕುಕ್ಷಿಯೊಳಗಿರಿಸಿ ನಿತ್ಯ ಸಲಹುವ ಜಗನ್ಮಾತೆ, ಅವಳಿಗೆ ಅಣುರೇಣ ತೃಣಕಾಷ್ಟಗಳೆಲ್ಲ ಅವಳಿಂದ ನಡೆಯುತ್ತದೆ. ದಾರಿದ್ರ್ಯ ದುಃಖ ಭಯಹಾರಿಣಿ ಅಂತ ಈ ಕ್ಷಣದಲ್ಲಿ ನಾನು ಸ್ತುತಿ ಮಾಡುವಾಗಲೂ ಹೇಳಿದೆ. ಅದರಿಂದ ಅವರೆಲ್ಲ ಬಂದಿರುವ ಯುಗಾದಿಯ ಮರುದಿವಸದ ಸಂವತ್ಸರ ಪರಾಭವ ಅನ್ನುವ ಸಂವತ್ಸರಕ್ಕೆ ಅರ್ಥ ಸೋಲು ಅಂತ. ನಿಜವಾಗಿ ಸೋಲೇ ಆಗಬೇಕು. ಯಾವುದರ ಸೋಲು ಅಂದರೆ ಎಲ್ಲ ಅಪಯಶಸ್ಸುಗಳ, ಅವರ ಅನಾರೋಗ್ಯದ, ಅವರಿಗಾದ ಬಾಧೆಗಳ, ಅವರಿಗಾದಂತಹ ಎಲ್ಲ ಅಪಮಾನ ಅವಮಾನಗಳಿಂದ ಹಿಡಿದು ಅದೆಲ್ಲವೂ ಕೂಡ ಶಶಿಕಾಂತ್ ಶೆಟ್ಟರ ಬದುಕಿನಲ್ಲಿ ಸೋಲಲಿ, ಒಳಿತು ಮಾತ್ರ ಗೆಲ್ಲಲಿ. ಇದು ನಮ್ಮ ಪುರಾಣಗಳು, ಶಾಸ್ತ್ರಗಳು ಹೇಳಿದ್ದು. ಸದಾ ಒಳಿತೇ ಗೆಲ್ಲುತ್ತದೆ, ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ, ಸ್ವಲ್ಪ ತಡ ಆಗಬಹುದು. ಆದ್ದರಿಂದ ಒಳ್ಳೆಯದೇ ಆಗಲಿ, ಸದಾ ಒಳಿತೇ ಗೆಲ್ಲಲಿ. ಮತ್ತಷ್ಟು ರಂಗದಲ್ಲಿ ಅವರು ವೈಭವಿಸುವಂತಾಗಲಿ. ಅವರ ಪಾತ್ರಗಳನ್ನು ಕಣ್ತುಂಬಿಸಿಕೊಂಡು ನಮ್ಮ ರಂಗ ಚಾಕ್ಷುಷ ಯಜ್ಞದಲ್ಲಿ ಹವಿಸ್ಸಾಗಿ ಅವರು ದುಡಿಯುವಂತಾಗಲಿ ಎಂಬ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಮಾತಿಗೆ ಅವಕಾಶ ಒದಗಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ.